ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಾಮದುರ್ಗ. ವೇದಿಕೆ ಮೇಲೆ ಆಸನರಾಗಿರುವ ಡಾಕ್ಟರ್ ಬೇಗು ರಮೇಶ್ ಅವರು, ಸಾಹಿತ್ಯ ಕ್ಷೇತ್ರ ಬೆಂಗಳೂರು. ಅವರ ಮುಂದೆ ನಾನು ಇಲ್ಲಿ ನನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಾರಂಭ ಮಾಡ್ತೀನಿ. ಯಾಕಂದರೆ ಬೆಂಗಳೂರು ಒಳಗೊಂದು ದೊಡ್ಡ ಆಲದ ಮರ ಇದೆ. ಹಾಗೆ ಈ ದೇಶಕ್ಕೆ ದೊಡ್ಡ ಆಲದ ಮರದಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ 1000ಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಬರೆದು ದೊಡ್ಡ ಆಶ್ರಯವನ್ನು ಈ ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂತಹ ಬೇಗು ರಮೇಶ್ ಅವರಿಗೆ ಮೊದಲು ನಾನು ಹೊಣೆ ಮಾಡಿದ್ದು. ನಂತರ ಈ ಸಮಾರಂಭದಲ್ಲಿರ್ತಕ್ಕಂಥ ಇನ್ನೋರ್ವ ಹಿರಿಯರು ಡಾಕ್ಟರ್ CK ನಾವಲಿಗೆ ಅವರು ನನ್ನ ಗುರುಗಳು. ಅವರು ಇವತ್ತು ಬಂದಿಲ್ಲ, ಅವರಿಗೂ ಸಹಿತ ನಾನು ಹೊಣೆ ಮಾಡಿದ್ದೇನೆ. ನಂತರ ಡಾಕ್ಟರ್ ಸಿದ್ದಣ್ಣ ಬಾಡಿಗೆ ಅವರು, ಗೌರವಾಧ್ಯಕ್ಷರು ಶ್ರೀ ಲಕ್ಕಮ್ಮ ಕಲಾಪೋಷಕ ಸಂಘ ಬ್ಯಾಕೂಡಿ ಅವರು. ನಂತರ ಡಾಕ್ಟರ್ ಸಿದ್ದರಾಮ್ ಎಂ ನಿಲಜಿಗೆ ಅವರು. ನಂತರ ಶ್ರೀ ಮಹಾಂತೇಶ್ ಹಟ್ಟಿ ಅವರು, KPCC ವಕ್ತಾರರು ಬದಾಮಿ ಕ್ಷೇತ್ರ. ನಂತರ ಮುಖ್ಯ ಅತಿಥಿಗಳಾಗಿ ನಮ್ಮ SM ಶಿರೂರ್ ಅವರು ಒಳ್ಳೆಯ ಸಾಹಿತ್ಯವನ್ನು, ಮಕ್ಕಳ ಸಾಹಿತ್ಯವನ್ನು ಈ ನಾಡಿಗೆ ನೀಡಿರ್ತಕ್ಕಂಥ ಗೌರವಾನ್ವಿತ ಸಾಹಿತಿಗಳು. ನಂತರ ಅಮನ್ ಬೇಕಲ್ ಅವರು. ನಂತರ ನಮ್ಮ ಊರಿನ ಹತ್ತಿರದವರೇ ಇರ್ತಕ್ಕಂಥ ಶ್ರೀ 1000 ಹಾಡುಗಳ ಸರ್ದಾರ, ಒಂದು ಕಾಲಕ್ಕೆ ಅವರದೇ ಆಗಿರ್ತಕ್ಕಂಥ ಛಾಪನ ಮೂಡಿಸಿರ್ತಕ್ಕಂಥ ಶಬ್ಬೀರ್ ಡಾಂಗೆ ಅವರು. ನಂತರ ಸಂಜು ದುಮಕನಾಳ್ ಅವರು, ಜಿಲ್ಲಾಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಧಾರವಾಡ ಅವರು. ಇವರೆಲ್ಲರಿಗೂ ಹಾಗೂ ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ನಮನಗಳನ್ನು ತಿಳಿಸಿ, ಕನ್ನಡ ಸಾಹಿತ್ಯದ ಬಗ್ಗೆ, ನಂತರ ಜನಪದ ಸಾಹಿತ್ಯ ಅಂದು ಮತ್ತು ಇಂದು ಅಂತಕ್ಕಂತಹ ಒಂದು ವಿಷಯವನ್ನು ನಮ್ಮ ಸಿದ್ದರಾಮ್ ನಿಲ್ಜಿಗೆ ಅವರು ನಮಗೆ ಹೇಳಿದಾಗ, ಜನಪದ ಅಂತಕ್ಕಂಥ ವಿಷಯ ಸಾಗರವಿದ್ದವು. ಅದರ ಬಗ್ಗೆ ಮಾತನಾಡಲಿಕ್ಕೆ ನಾನು ಇನ್ನೂ ಚಿಕ್ಕವನು. ಅದು ಇಂತಹ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಹಿತ್ಯಗಳ ಮುಂದೆ ಮಾತನಾಡಲಿಕ್ಕೆ ನಾನು ಸಣ್ಣವನು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಒಂದು ಪದಲು ನುಡಿಗಳನ್ನು ಆಡಲಿಕ್ಕೆ ಬಯಸ್ತೀನಿ. ನಮ್ಮ ಕನ್ನಡ ನಾಡಿನೊಳಗೆ ಸಾಹಿತ್ಯ ಪರಂಪರೆ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದೆ. ಆದರೆ ಆ ಸಾಹಿತ್ಯ ಪರಂಪರೆಗೆ ಅಡಿಗಲ್ಲು ಯಾವುದು ಅಂದರೆ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಅಂತಕ್ಕಂಥದ್ದು ನಾಗರಿಕತೆಯ ಮೊದಲ ಸಾಹಿತ್ಯ. ನಾಗರಿಕತೆಗಳು ಬೆಳೆದಿರ್ತಕ್ಕಂಥ ಸಾಹಿತ್ಯ ಯಾವುದು ಅಂದರೆ ಮೊದಲನೇದು ಜನಪದ ಸಾಹಿತ್ಯ. ಜನಪದ ಸಾಹಿತ್ಯಕ್ಕೆ ಹೇಗೆ ಕರೀತಾರೆ ಅಂದರೆ, ಜನಪದ ಸಾಹಿತ್ಯ ಹೆಸರಿಲ್ಲದ ಹಸಿರು ಕಾವ್ಯ. ಯಾಕಂದರೆ ಅದು ಎಂದಿಗೂ ಬಾರ್ತಕ್ಕಂಥದ್ದಲ್ಲ. ಯಾಕಂದರೆ ನೂರಾರು ಸಾಹಿತ್ಯಗಳು ಬರಬಹುದು, ನೂರಾರು ಸಾಹಿತ್ಯದ ಪ್ರಕಾರಗಳು ಬರಬಹುದು. ಕನ್ನಡದಲ್ಲಿ 100 ಸಾಹಿತ್ಯ ಪ್ರಕಾರಗಳದಾವೆ. ಭಾವಗೀತೆಗಳದಾವು, ಭಜನಾ ಗೀತೆಗಳದಾವು, ಜನಪದ ಗೀತೆ ಇದೆ, ಭಕ್ತಿ ಗೀತೆಗಳದಾವ, ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿದ್ರೂ ಅದು ಉತ್ತುಂಗದಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಜನಪದ ಸಾಹಿತ್ಯ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಲೇಖಕರಿಲ್ಲ. ಇದು ಅನೌಪಚಾರಿಕ ವಿಶ್ವವಿದ್ಯಾಲಯದಲ್ಲಿ ಬೆಳೆದು ಬಂದಿರತಕ್ಕಂತಹ ಮತ್ತು ಹೃದಯದಿಂದ ಹೃದಯಕ್ಕೆ ದಾಟಿ ಬಂದಿರತಕ್ಕಂಥ ಮೌಖಿಕ ಸಾಹಿತ್ಯ. ಯಾಕಂದರೆ ಇದು ಉಳಿಬೇಕಾಗಿತ್ತಂದ್ರೆ ಯಾವುದು ಗಟ್ಟಿಯಾಗಿರ್ತದೋ ಅದು ಲೋಕದಲ್ಲಿ ಉಳಿತದೆ. ಹಂಗೆ 1000 ವರ್ಷಗಳಿಂದ ಅಥವಾ ನಾಗರಿಕತೆಗಳು ಬೆಳೆದಾಗಿನಿಂದ ಬೆಳೆದು ಬಂದಿದೆ ಅಂದರೆ ಇದರ ಬೇರು ಎಷ್ಟು ಗಟ್ಟಿ ಇರಬಹುದು ಅಂತಕ್ಕಂಥದ್ದು ನಾವು ತಿಳ್ಕೋಬಹುದು. ಹಾಗಾಗಿ ನಮ್ಮ ಅಜ್ಜೋ ಮುತ್ತಜ್ಜೋ ಅಥವಾ ಅವ್ರ ತಾತಂದಿರೋ ಅವರು ಯಾವುದಕ್ಕಾಗಿ ಜನಪದವನ್ನು ಬೆಳೆಸ್ಕೊಂಡಿದ್ರು ಅಂದರೆ ತಮ್ಮ ದಿನನಿತ್ಯದ ನೋವು, ನಲಿವು, ಸಂತೋಷ, ದುಃಖ, ಹರ್ಷ, ಆಸರ, ಬೇಸರ ಇವುಗಳನ್ನೆಲ್ಲ ಕಲಿಯಲಿಕ್ಕೆ ಜಾನಪದ ಸಾಹಿತ್ಯವನ್ನು ಅವರು ಯಾವುದೇ ರೀತಿಯ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪಡೆದು ಹಾಡಿರ್ತಕ್ಕಂಥವರಲ್ಲ. ಅವ್ರು ಯಾರು ಅಕ್ಷರಸ್ಥರೇ ಅಲ್ಲದೆ ಇರ್ತಕ್ಕಂಥವರು ತಮ್ಮ ಅಂತರಾಳದಿಂದ ಬಂದಿರತಕ್ಕಂತಹ ಕಾವ್ಯವನ್ನು ಜನರಿಗೆ ತಲುಪಿಸಿರ್ತಕ್ಕಂಥವು. ಅಂತಹ ಸಾಹಿತ್ಯ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯ ಅನಂತ ಮತ್ತು ಅಮರವಾಗಿದೆ. ಅನಂತ ಅಂದರೆ ಇಟ್ ಇಸ್ ಇನ್ಫಿನಿಟಿ, ಇದಕ್ಕೆ ಎಲ್ಲೇ ಇಲ್ಲ, ಇದಕ್ಕೆ ತುದಿ ಮತ್ತು ದಂಡೆಗಳಿಲ್ಲ. ನಂತರ ಅಮರವಾಗಿದೆ ಅಂದರೆ
ಇದಕ್ಕೆ ಸಾವಿಲ್ಲ. ಬೇರೆ ಯಾವುದೇ ಒಂದು ಪ್ರಕಾರದ ಸಾಹಿತ್ಯಕ್ಕೆ ಸಾವಿದೆ ಅಥವಾ ಒಂದು ಟ್ರೆಂಡ್ ಇದೆ, ಆ ಟ್ರೆಂಡ್ ಮುಗಿದ ನಂತರ ಬೇರೆ ಒಂದು ಟ್ರೆಂಡ್ ಬರ್ತದೆ. ಬಟ್ ಈ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಅಮರವಾದ ಟ್ರೆಂಡ್ ಇದೆ. ಹೀಗಾಗಿ ಈ ಜನಪದ ಕಥೆಯ ಬೇರೆ ಬೇರೆ ವೃಕ್ಷಗಳಿವೆ. ನಾವು ದಕ್ಷಿಣ ಕಡೆಗೆ ಹೋದರೆ ಯಕ್ಷಗಾನ ಇದೆ, ಕರಗ ಇದೆ. ನಾವು ಉತ್ತರ ಕಡೆಗೆ ಬಂದರೆ ಕೋಲಾಟ ಇದೆ, ಭಜನಾ ಪದಗಳಿವೆ, ಡೊಳ್ಳಿನ ಪದಗಳಿವೆ, ವೀರಗಾಸೆಗಳಿವೆ. ಹೀಗೆ ನಂತರ ಬೇರೆ ಬೇರೆ ನಮ್ಮ ದೇಶೀಯವಾಗಿರ್ತಕ್ಕಂಥ ಆಟಗಳು ಇವೆ, ಅವು ಜನಪದ ಸಾಹಿತ್ಯದಿಂದ ಬಂದಿರತಕ್ಕಂಥ ಆಟಗಳು. ನಂತರ ಒಗಟುಗಳಿವೆ, ನಂತರ ಗಾದೆಗಳಿವೆ. ಇವುಗಳೆಲ್ಲವನ್ನ ಈ ದೇಶ ಅಥವಾ ಈ ಜಗತ್ತಿಗೆ ನೀಡಿರ್ತಕ್ಕಂಥ ಸಾಹಿತ್ಯ ಯಾವಪ್ಪ ಅಂದ್ರೆ ಜನಪದ ಸಾಹಿತ್ಯ. ನಾನು ಜನಪದ ನಮ್ಮ ದೇಶದ ಸಾಂಸ್ಕೃತಿಕ ಒಂದು ಉಳಿವಿಗಾಗಿ ಸರ್ಕಾರ ನಡೆಸ್ತಕ್ಕಂಥ ತರಬೇತಿಗೆ ಗುವಾಹಟಿಗೆ ಹೋದಾಗ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಶಿಕ್ಷಕರು ಬಂದಿದ್ದು. ಅಲ್ಲಿ ಇಡೀ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ನೋಡಿದಾಗ ಅಲ್ಲಿ ಮೊದಲಿಗೆ ಹೊಳಪನ್ನು ನೀಡಿದ್ಯಾವಪ್ಪ ಅಂದ್ರೆ ಆಯಾ ಭಾಷಾ ಶೈಲಿಯಲ್ಲಿ ಇರ್ತಕ್ಕಂಥ ಜನಪದ ಸಾಹಿತ್ಯ. ಅವರೆಲ್ಲರೂ ಮುಖ್ಯವಾಗಿ ಹೇಳ್ತಕ್ಕಂಥ ಏನಪ್ಪ ಅಂದ್ರೆ ಜನಪದ ಸಾಹಿತ್ಯವನ್ನು ಉಳಿಸಿದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯ. ಹಾಗೆ ಆಸಾಂ ಒಂದೇ ರಾಜ್ಯದಲ್ಲಿ 109 ಬುಡಕಟ್ಟು ಜನಾಂಗಗಳಿವೆ. 109 ಬುಡಕಟ್ಟು ಜನಾಂಗಕ್ಕೆ ಅವರದೇ ಆಗಿರ್ತಕ್ಕಂಥ ಜನಪದ ಶೈಲಿಯ ಬೇರೆ ಬೇರೆ ಸಾಹಿತ್ಯಗಳು, ನಂತರ ಅವರವರ ವೇಷಭೂಷಣಗಳಿವೆ. ಹೀಗೆ ಭಾರತ ಅಂತಕ್ಕಂಥದ್ದು ಬಹಳಷ್ಟು ಜನಪದ ಶೈಲಿಗಳನ್ನು ಆಯಾ ಪ್ರಾಂತಕ್ಕೂ ಆಯಾ ಭಾಷೆಗೆ ತಕ್ಕಂತೆ ಬೇರೆ ಬೇರೆ ರೀತಿಯ ಜನಪದ ಸಾಹಿತ್ಯ ಇದೆ. ಈ ಜನಪದಕ್ಕೆ ಗಡಿ ಮತ್ತು ನುಡಿಗಳ ಹಂಗಿಲ್ಲ. ಆ ಗಡಿ ಮತ್ತು ನುಡಿಗಳ ಹಂಗನ್ನು ಮೀರಿ ಬೆಳೀತಕ್ಕಂತಹ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಂತರ ನೀವು ಕೇಳಿರ್ಬೋದು, ಹಳ್ಳಿಗರು ಮೊದಲಿಗೆ ಎದ್ದು ತಾಯಿ ಏನು ಹಾಕ್ತಿದ್ದಪ್ಪ ಅಂದ್ರ ಬೆಳಗಾಗ ಎದ್ದು ನಾಣ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯ ಎದ್ದೊಂದುಗಳಿಗೆ ನಡೆದೇನ ಅಂತಕ್ಕಂಥ ಮಾತನ್ನ ನೆನೆದು ಪ್ರಾರಂಭ ಮಾಡಿದ್ರು. ನಂತರ ನಿಮಗೆ ಗೊತ್ತಿರಬೇಕು ಈ ಜನಪದ ಸಾಹಿತ್ಯದ ಸತ್ವ ಹೇಗಿದೆ ಅಂದ್ರೆ ಇದರಲ್ಲಿ ಯಾವ ವ್ಯಾಕರಣ, ಗಮಕ, ನಂತರ ಶಿಕ್ಷಣವನ್ನ ಕಲಿತು ಅಲಂಕಾರಗಳನ್ನ ಕಲಿತು ಹಾಡಿದವರಲ್ಲ. ಇದು ಯಾವುದರ ಗಂಧುಗಾಳಿ ಗೊತ್ತೇ ಇರದೇ ಇರತಕ್ಕಂಥವರು ಹಾಡಿರ್ತಕ್ಕಂತಹ ಈ ಹಾಡುಗಳಲ್ಲಿ ಗಮಕ ಇದೆ, ಅಲಂಕಾರಗಳಿವೆ. 109 ಅಲಂಕಾರಗಳದಾವ. ಎಲ್ಲ ಅಲಂಕಾರ, ಉಪಮೇಯ, ದೃಷ್ಟಾಂತ, ರೂಪಕ ಎಲ್ಲವುಗಳನ್ನ ಅವರು ಅವರ ಅರಿವಿಗೆ ಬಾರದಂತೆ ಜನಪದ ಸಾಹಿತ್ಯದಲ್ಲಿ ಸೇರಿಸಿ ಅಮರರಾಗಿದ್ದಾರೆ. ನಾವೀಗ ಮಕ್ಕಳಿಗೆ ಬುದ್ಧಿ ಹೇಳೋದ್ನಾಗ ತಂದೆ ತಾಯಿ ನಾವು ಈಗೇನಂತೀವಿ, ಈಗಿನ ಮಂದಿಗೆ ಅವ್ರ ಜೋಡಿ ಕೂಡಬೇಡ, ಇವ್ರ ಜೋಡಿ ಕೂಡಬೇಡ, ಇದು ಒಳ್ಳೆಯದಲ್ಲ ಈಗ ಹೇಳ್ತೀವಿ. ಆದರೆ ಜನಪದರು ಏನು ಹೇಳ್ತಿದ್ದಾರೆ ಅಂದ್ರೆ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆಯಂಗ, ಕುಲ್ಲವರ ಗೆಳೆತನ ಮಾಡಿದ ನನಕಂದ ಸಲ್ಲದ ಮಾತು ಬರ್ತಾವ. ಒಂದು ಹಾಡು 1000 ಮಾತುಗಳಿಗೆ ಸಮಾನ. ಒಳ್ಳೆಯವರ ಗೆಳೆತನ ಅಂತಕ್ಕಂಥದ್ದನ್ನು ಯಾವುದಕ್ಕೆ ಹೋಲಿಸಲಾಗಿದೆಪ್ಪ ಅಂದ್ರೆ ಕಲ್ಲು ಸಕ್ಕರೆ ಇದ್ದಂಗ ಅಂತ ಅಲ್ಲಿ ಉಪಮೇಯ ಬಂದದ. ಹೀಗೆ ಪ್ರತಿಯೊಂದು ಹಾಡಿನೊಳಗ, ಪ್ರತಿಯೊಂದು ಜನಪದ ಸಾಹಿತ್ಯದೊಳಗ ಇಂತಹ ಅಲಂಕಾರಿಕ ವ್ಯವಸ್ಥೆಯನ್ನ ಏನೂ ಕಲಿಯದೇ ಇರತಕ್ಕಂತಹ ಸಾಹಿತಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಜನಪದ ಸಾಹಿತ್ಯಕ್ಕೆ ಬಿಟ್ಟು ಹೋಗಿದಾರ. ನಂತರ ಈ ಜನಪದಗಳು ಎಲ್ಲಿ ಹುಟ್ಟಿದವಪ್ಪ ಅಂದ್ರೆ ನಾವು ಈ ನಾಡಿನೊಳಗ ಹಬ್ಬಗಳನ್ನ, ಪರಸೆಗಳನ್ನ, ನಂತರ ಗೋಕುಲಾಷ್ಟಮಿಗಳನ್ನ, ಮೊಹರಂ ಪದಗಳಂತಕ್ಕಂಥ ಮೊಹರಂ ಪದಗಳು, ನಂತರ ಬೇರೆ ಬೇರೆ ದೀಪಾವಳಿಯಲ್ಲೋ ಅಥವಾ ಹಬ್ಬ ಹರಿದಿನಗಳಲ್ಲಿ ನಮ್ಮ ಸಂತೋಷಕ್ಕಾಗಿ ಹಾಡುವಾಗ ನೀವು ನೋಡಿರಬಹುದು, ಹಳೆಯ ಮದುವೆಗಳು 5 ದಿನ ನಡೀತಿದ್ವು. ಏಕೆ 5 ದಿನ ನಡೀತಿದ್ದಪ್ಪ ಅಂದ್ರೆ 5 ದಿನ ಜನಪದ ಸಾಹಿತ್ಯದ ಸೊಗಡು ಇರ್ತಿತ್ತು, ಜನರಿಗೆ ಬೇಜಾರಾಗ್ತಿತ್ತು. ಈಗ ಇರುವುದು ಒಂದೇ, ಗೊತ್ತಿರಬೇಕೆಲ್ಲರಿಗೂ, ದೊಡ್ಡದಾಗಿರ್ತಕ್ಕಂತಹ ಸೌಂಡಿನ ಬೇರೆ ಬೇರೆ ರೀತಿಯ ಹಾಡುಗಳು, ಅವುಗಳನ್ನು ಒಂದೇ ದಿನ ಕೇಳಲಿಕ್ಕೆ ಬೇಜಾರು. ಆದರೆ ಇಂದಿನವರು ಸೋಬಾನೆ ಪದಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಒಳಕಲ್ ಪೂಜೆ ಮಾಡುವಾಗ ಒಳಕಲ್ ಗೀತೆಗಳನ್ನು, ನಂತರ ವಧುವರರಿಗೆ ತಾಳಿ ಕಟ್ಟುವಾಗ ಬೇರೆ, ಹೀಗೆ ಬೇರೆ ಬೇರೆ ವ್ಯವಸ್ಥೆ ಒಳಗ ಬೇರೆ ಬೇರೆ ಹಾಡುಗಳನ್ನು ಅಷ್ಟು ಚೆನ್ನಾಗಿ ಹಾಡಿ ರಂಜಿಸ್ತಿದ್ರು. ಹಾಗೆ ಇದಾದ ನಂತರ ಲಾವಣಿ ಪದಗಳಂತ ಬರ್ತವೆ. ಲಾವಣಿ ಪದಗಳನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲಕ್ಕೆ, ನಂತರ ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ್ಣ ಇವರುಗಳ ಹೋರಾಟದ ಕ್ರಾಂತಿಕಾರಿ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಬಳಸಿರ್ತಕ್ಕಂಥ ಪದಗಳನ್ನು
ಕೇಳಿಬಿಟ್ರ ಎಂಥವನಿಗೂ ಏನಾಗ್ತದಪ್ಪ ಅಂದ್ರೆ ಕುಂತವನು ಎದ್ದು ಕ್ರಾಂತಿಗೆ ಹೋಗತಕ್ಕಂಥ ಹಾಡುಗಳನ್ನು ಆಗಿನ ಕಾಲದ ಜನಪದರೇ ಹಾಡಿದರು. ನಂತರ ಈಗ ಆಗಿನ ಕಾಲಕ್ಕೆ ತಾಯಂದಿರು ಮಕ್ಕಳ ಭಾಳ ಆದಾಗ ಬೇಜಾರು ಮಾಡ್ಕೊತಿರ್ಲಿಲ್ಲ. ಅವ್ರು ಏನಂತಾರಂದ್ರೆ ದೇವರಿಗೆ ಹೇಳ್ತಿದ್ರು, ಬಡತನ ನನಗಿರಲಿ ಭಾಳ ಮಕ್ಕಳಿರಲಿ, ಬಡತನ ನನಗಿರಲಿ ಭಾಳ ಮಕ್ಕಳಿರಲಿ, ಮ್ಯಾಗ ಗುರುವಿನ ದಯೆ ಇರಲಿ, ಮ್ಯಾಗ ಗುರುವಿನ ದಯೆ ಇರಲಿ, ನನ್ನ ಗುರುವೇ ಬಡತನದ ಚಿಂತೆ ನಿನಗಿರಲಿ. ಬಡತನ ಅಂತಕ್ಕಂಥ ಚಿಂತೆ ನನಗಲ್ಲ ನಿನಗಿರಲಿ ಅಂತಕ್ಕಂಥ ಮಾತನ್ನು ದೇವರಿಗೆ ಹೇಳ್ತಕ್ಕಂಥ ತಾಯಿ ಇದು. ಅಂತಹ ಧೈರ್ಯವಂತ. ಈಗ ಏನೋ ಒಂದು ಸಣ್ಣ ಸಂದರ್ಭಗಳು ಉಂಟಾದರೂ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ನಾವು ದಿನಾಲು ಪೇಪರ್ದಾಗ ಓದ್ತೀವಿ. ಯಾಕಂದ್ರೆ ಅಂದಿನ ತಾಯಂದಿರಿಗೆ ಅಂತಹ ಗಟ್ಟಿತನ ಆಯಿತು. ಅದನ್ನು ಒದಗಿಸಿಕೊಟ್ಟದ್ದು ಯಾವಪ್ಪ ಅಂದ್ರೆ ನನ್ನ ತಾತ, ನನ್ನ ಅಜ್ಜಿ ಅವರೆಲ್ಲರೂ ಅವರ ಬಳವಳಿಯಾಗಿ ಬಿಟ್ಟು ಹೋಗಿರ್ತಕ್ಕಂತಹ ಜನಪದ ಸಾಹಿತ್ಯವೇ ಹೊರತು ಬೇರೇನೂ ಅಲ್ಲ. ನಂತರ ಕೆಲವೊಮ್ಮೆ ಬೇಜಾರಾದಾಗ ಹೇಳ್ತಿದ್ರು ಹೆಣ್ಮಗಳು, ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದರ ಮಣ್ಣಿನ ಮೇಲೆ ಒಂದು ಮರವಾಗಿ ಬಂದವರಿಗೆ ನೆರವಾಗಿ ಇರ್ತಿದ್ದೆ ಅಂತಕ್ಕಂತಹ ತ್ಯಾಗದ ಮಾತನ್ನ ತಾಯಿ ಜನಪದ ತಾಯಿ. ಹಾಗೆ ಬಹಳಷ್ಟು ನಮ್ಮ ಭಾರತೀಯ ಪರಂಪರೆ ಒಳಗ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದಾಗ ಹಂಗಸ್ತಿದ್ರು. ಅವಾಗ ಹಾಗೆ ಆಗಬಾರದು ಅಥವಾ ತಿಳುವಳಿಕೆ ಹೇಳ್ಬೇಕಂದಾಗ ತಾಯಿ ಹೇಳ್ತಿದ್ರು ಏನಂತೇಳಿ, ಬಂಜಿ ಬಾಗಲದಾಗ ಅಂಜೂರಿ ಗಿಡ ಹುಟ್ಟಿ ಟೊಂಗಿಗೆ ಕುಳಿತು ಗಿಣಿಯೇಳುತ್ತಿತ್ತಂತ, ಬಂಜಿ ನಿನ್ನ ಬದುಕು ಹೆರವರಿಗೆ. ಅಂದ್ರೆ ಮಕ್ಕಳಿಲ್ಲದೆ ಇದ್ರೆ ನಮ್ಮ ಮುಂದಿನ ವಂಶ ಪಾರಂಪರೆ ಬೆಳೆಯುವುದಿಲ್ಲ ಅಂತಕ್ಕಂಥ ಮಾತನ್ನ ಮುಂದಿನ ಪೀಳಿಗೆ ಹೇಳ್ತಕ್ಕಂಥ ಕೆಲಸವನ್ನ ತಾಯಂದಿರು ಮಾಡ್ತಿದ್ರು. ನಂತರ ತಾಯಂದಿರು ತಮ್ಮ ಮಕ್ಕಳ ಮೇಲೆ ಯಾವ ರೀತಿಯ ಮಮತೆಯನ್ನು ಇಟ್ಕೊಂಡಿದ್ರಪ್ಪ ಅಂದ್ರೆ, ಒಂದು ತಾಯಿ ಹೇಳ್ತಾಳ, ಹಸರಂಗಿ ತೊಡೆಸೇನ ಹಾಲ್ಗಡಗ ಇಡಿಸೇನ, ಹಳ್ಳಕ್ಕ ನೀನು ಬರಬ್ಯಾಡ, ಹಳ್ಳಕ್ಕ ನೀನು ಬರಬ್ಯಾಡ, ನನಗಂದ ಬೆಳ್ಳಕ್ಕಿ ಹಿಂದು ಬೆದರ್ಯಾವ. ಅಂದ್ರೆ ತನ್ನ ಮಗ ಎಷ್ಟು ಅದ ಚಂದದ ಅನ್ನೋದನ್ನ ವರ್ಣಿಸಿ ಹೇಳ್ತಕ್ಕಂಥ ತಾಯಿ. ಮತ್ತೆ ಅದೇ ತಾಯಿ ಏನ್ ಹೇಳ್ತಂದ್ರೆ, ತವರೂರಿಗೆ ಹೋದಾಗ ನವಿಲ ಬಣ್ಣದ ಪಕ್ಷಿ ತೆಲಿಗಾಣಿ ಎದ್ದು ಅಳುತ್ತಿತ್ತ, ತೆಲಿಗಾಣಿ ಎದ್ದು ಅಳುತ್ತಿತ್ತ, ಕಂದನ ಚಲುವಿಕಿ ನೋಡಿ ನಗುತ್ತಿದ್ದ. ಅಂದ್ರ ಅಳತಕ್ಕಂತಹ ಪ್ರಾಣಿಯು ಸಹಿತ ತನ್ನ ಕಂದನ ಚಲುವಿಕೆಗೆ ಮಾರು ಹೋಗ್ತಿತ್ತು ಅಂತಕ್ಕಂಥ ಮಾತನ್ನ ಜನಪದ ಶೈಲಿಯೊಳಗೆ ಕಟ್ಟಿಕೊಡ್ತಕ್ಕಂಥ ತಾಯಿಯ ಸಾಹಿತ್ಯಕ್ಕೆ ಇಂದಿನ ಯಾವ ವಿಶ್ವವಿದ್ಯಾನಿಲಯಗಳು ಕೊಡ್ತಕ್ಕಂಥ ಡಾಕ್ಟರೇಟ್ಗಳು ಅಥವಾ ಸಾಹಿತ್ಯವೋ ಅಥವಾ ಪ್ರಶಸ್ತಿಗಳು ಅಥವಾ ಇನ್ಯಾವುದೇ ಬಿರುದುಗಳು ಸಾಟಿ ಆಗಲ್ಲ. ಹಾಗೆ ಇದಾದ ನಂತರ ಗಾದೆಗಳು ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಗಾದೆಗಳಿಗೆ ಏನಂತಪ್ಪ ಅಂದ್ರೆ, ಗಾದೆ ವೇದದ ತಲೆದಿಂಬು. ಗಾದೆ ಸುಳ್ಳಾದರೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತಕ್ಕಂಥ ಮಾತನ್ನು ಹೇಳಿದಾರ. ಒಂದೊಂದು ಗಾದೆಯಿಂದಲೇ ಒಂದೊಂದು ಕೃತಿಗಳ ರಚನೆಯಾಗಿದೆ. ನಮಗೆ ಗೊತ್ತಿರಬೇಕು, ಪುಣ್ಯಕೋಟಿ ಹಾಡ ಇದೆ, ಗೋವಿನ ಹಾಡು. ಗೋವಿನ ಹಾಡಿನ ಒಂದು ಪದ ಪುಣ್ಯಕೋಟಿ ಅಂತಕ್ಕಂಥ ಒಂದು ಆಕಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಸ್.ಎಲ್. ಭೈರಪ್ಪನವರು ತಬ್ಬಲಿ ನೀನಾದೆ ಮಗನೇ ಅಂತಕ್ಕಂಥ ಬೃಹತ್ ಕಾದಂಬರಿಯನ್ನೇ ಬರೆದಿದ್ದಾರೆ. ಅಂದ್ರೆ ಜನಪದಕ್ಕೆ ಅಂತಹ ಸತ್ವಶಾಲಿ ಶಕ್ತಿ ಇದೆ. ನಂತರ ಗಾದೆಗಳಲ್ಲಿ ಒಂದು ಮಾತು ಹೇಳಿದ್ರು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಇದನ್ನ ಇನ್ನು 100 ವರ್ಷ ದಾಟಿದರೂ ಇಂತಹ ಸತ್ವಯುತ ಅಥವಾ ಸರಿಯಾದ ಪದ ಬಳಕೆಯ ಗಾದೆ ಇನ್ನೂ ಹುಟ್ಟಲಿಕ್ಕಿಲ್ಲ. ಯಾಕಂದ್ರೆ ಯಾವುದಕ್ಕೂ ಹೋಲಿಕೆ ಬೇರೆ ಯಾವುದು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪ್ಪಿಗಿಂತ ರುಚಿ, ಉಪ್ಪನ್ನು ಬಿಟ್ಟು ಯಾವುದೇ ಅಡುಗೆಯನ್ನ ಊಹಿಸಲು ಸಾಧ್ಯ ಇಲ್ಲ. ತಾಯಿಯ ಬಂಧುತ್ವವನ್ನು ಬಿಟ್ಟು ಯಾವ ಬಂಧುತ್ವವನ್ನು ಬಯಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಆಗಿನ ಜನರು ಅಷ್ಟು ಒಳಹೊಕ್ಕು ಅವರ ಅನುಭವದ ಮಾತುಗಳು, ಅನುಭವದ ಮೂಷೆಯಲ್ಲಿ ಮೂಡಿ ಬಂದಿರತಕ್ಕಂಥ ಗಾದೆಗಳನ್ನ ಕೊಟ್ಟಿದ್ದಾರೆ. ನಂತರ ಉದ್ದು ಮದ್ದಿಗೆ ಸಲ್ಲ, ನಿದ್ದೆ ಯೋಗಿಗೆ ಸಲ್ಲ ಅಂತಕ್ಕಂಥ ಗಾದೆಯನ್ನು ಕೇಳಿದ್ರು. ಉದ್ದು ಅಂತಕ್ಕಂಥದ್ದು ಮದ್ದಾಗುವುದಿಲ್ಲ, ಮದ್ದು ಮೀನ್ಸ್ ಔಷಧ ಆಗುವುದಿಲ್ಲ. ಯೋಗಿಯಾದವನು ನಿದ್ದೆ ಮಾಡಿದರೆ ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಒಂದೇ ಒಂದು ಲೈನ್ ಒಂದೇ ಒಂದು ವಾಕ್ಯದೊಳಗೆ ಹೇಳ್ತಕ್ಕಂಥವರು. ನಂತರ ಇನ್ನೊಂದು ಮಾತು, ಇತ್ತೀಚೆಗೆ ನಂಬಿಕೆಗಳು ಕಡಿಮೆ ಆಗ್ತಾ ಇವೆ,
ನಮ್ಮನ್ನು ಯಾರು ನಂಬ್ತಾ ಇಲ್ಲ ಅಂತಕ್ಕಂಥ ಮಾತುಗಳೊಳಗೆ ಅಥವಾ ನಮ್ಮಿಂದ ಸಹಾಯ ತಗೊಂಡಿರ್ತಾರ, ನಮ್ಗೆ ಯಾರು ಮುಂದೆ ಆಗೋದಿಲ್ಲ ಅಂತಕ್ಕಂಥ ಮಾತು ಇರ್ತಕ್ಕಂಥ ಸಂದರ್ಭದೊಳಗೆ ಆಗಿನ ಕಾಲದಾಗ ಏನು ಏನಪ್ಪ ಅಂದ್ರೆ ಉಪ್ಪಿಟ್ಟವರನ್ನು ಉಪ್ಪಿನ ತನಕ ನೆನೆ. ಅಂದರೆ ನಮಗೆ ಒಮ್ಮೆ ಸಹಾಯ ಮಾಡಿದವರನ್ನು ನಾವು ಉಪ್ಪು ಇರುವವರೆಗೂ ನೆನಿಬೇಕು, ಅದು ಕೃತಜ್ಞತಾ ಭಾವ ಇರಬೇಕಂತಕ್ಕಂಥದ್ದನ್ನು ಬಹಳಷ್ಟು ಮಾರ್ಮಿಕವಾಗಿ ಹೇಳ್ತಕ್ಕಂಥವರು ಜನಪದರು. ನಂತರ ಈ ಗಾದೆಗಳ ಮೇಲೇ ಒಂದು ಗ್ರಂಥವನ್ನು ಡಾಕ್ಟರ್ ಸಿಂಪಿ ಲಿಂಗಣ್ಣವರು ಬರೆದಾರ, ಯಾರಾದರೂ ಓದಿರ್ಬೋದು. ಗಾದೆಗಳ ಗಾರುಡಿ ಅಂತಕ್ಕಂಥ ಒಂದು ಒಳ್ಳೆಯ ಸಾಹಿತ್ಯವನ್ನು ರಚಿಸಿದ್ದಾರೆ. ನಮಗೆಲ್ಲ ಗೊತ್ತಿರಲಿ, ಈ ಕುವೆಂಪು, ರಾಘವಂಕ, ಬೇಂದ್ರೆ, ಯು ಆರ್ ಅನಂತಮೂರ್ತಿ ಎಲ್ಲ ಸಾಹಿತಿಗಳೇನದಾರಲ್ಲ, ಇವು ಸ್ವತಃ ಕುವೆಂಪು ಅವರೇ ಹೇಳುವಾಗೆ ಒಬ್ಬ ಸಾಹಿತ್ಯ ಕೈ ಇನ್ನೊಬ್ಬ ಸಾಹಿತ್ಯ ಕಿಶೆಯಲ್ಲಿದೆ ಅಥವಾ ಇನ್ನೊಬ್ಬ ಸಾಹಿತ್ಯ ಜೇಬಿನಲ್ಲಿದೆ. ಯಾಕಂದ್ರೆ ಒಬ್ಬರನ್ನು ನೋಡಿ ಒಬ್ಬರು ಮಾಡಿದಾರ, ಹಂಗೆ ಎಲ್ಲ ಸಾಹಿತ್ಯಗಳ ಕೈ ಯಾರ ಜೇಬಿನಲ್ಲಿದೆ ಅಂದ್ರೆ ಜನಪದ ಸಾಹಿತ್ಯದ ಜೇಬಿನಲ್ಲಿ. ಆ ಜನಪದ ಸಾಹಿತ್ಯದ ಒಳ ಅರ್ಥ ಗೊತ್ತಿರತಕ್ಕಂಥ ಯಾವುದೇ ಸಾಹಿತ್ಯ ಇಲ್ಲ. ಆ ಒಳ ಅರ್ಥ ಗೊತ್ತಿದ್ದವರು ಮಾತ್ರ ಸಾಹಿತ್ಯಗಳಾಗ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಅಂದಿನ ಕಾಲದ ಬಗ್ಗೆ ಹೇಳಿದ್ದೀವಿ. ಇಂದಿನ ಕಾಲದೊಳಗೆ ನಾವೆಲ್ಲರೂ ಸುಮಾರು ನಾನು 20 ವರ್ಷಗಳಿಂದ ಈ ಕಲಿಸುವ ಕಾಯಕದಲ್ಲಿದ್ದೇನೆ. ಈ ಕಾಯಕದೊಳಗೆ ನಮ್ಮ ಮಕ್ಕಳನ್ನು ನೋಡಿದಾಗ ನಮಗೆಲ್ಲರಿಗೂ ಬೇಜಾರಾಗುತ್ತೆ. ಏನಪ್ಪ ಅಂದರೆ ಟ್ರ್ಯಾಕ್ಟರ್ ಹಾಡುಗಳಂತ ಅಂತೀವಿ ನಾವು. ಇತ್ತೀಚಿನ ಜನಪದಗಳು, ಇಂದಿನ ಜನಪದಗಳನ್ನು ಮಕ್ಕಳು ಭಾಳ ಬೇಗ ಕಲಿಸ್ಬಿಟ್ಟಾರೆ. ಅವೆಲ್ಲ ಏನಿದಾವಪ್ಪ ಅಂದ್ರೆ ಬಹಳಷ್ಟು ಅಶ್ಲೀಲ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯವನ್ನು ಒಳಗೊಂಡು. ಆದರೆ ನಮ್ಮ ತಾಯಂದಿರು ಯಾರು ಹಳೆಯ ಸಾಹಿತ್ಯ ಇದಲ್ಲ, ಜನಪದ ಸಾಹಿತ್ಯ ಹೇಳಲಿಕ್ಕೆ ಅವರಿಗೆ ಬರೋದು. ಮೊದಲಿನ ತಾಯಂದಿರ ನಾಲಿಗೆಯ ತುದಿಯೊಳಗೆ 4 ಒಳ್ಳೆಯ ಜನಪದಗಳು, 4 ಒಳ್ಳೆಯ ಗಾದೆ ಮಾತುಗಳು, 4 ಒಗಟುಗಳು ಇರ್ತಿದ್ವು. ಮಾತನಾಡುವಾಗ ಮಕ್ಕಳಿಗೆ ಅದನ್ನು ಹೇಳ್ತಿದ್ವಿ. ಅದರಿಂದ ಮಗು ತಾಯಿಯ ಹಾದಿಯಲ್ಲಿ ನಡೀತಿತ್ತು. ನಮಗೆ ಗೊತ್ತಿರಲಿ, ಜನಪದ ತಾಯಿಯ ಒಂದು ಶ್ರೇಷ್ಠ ಜನಪದ ಯಾವಪ್ಪ ಅಂದ್ರೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತಕ್ಕಂಥ ಮಾತನ್ನು 100 ವರ್ಷಗಳಲ್ಲಿ ಹೇಳಿಲ್ಲ. ಅಂದ್ರೆ ತಾಯಿಯೇ ಎಲ್ಲದಕ್ಕೂ ಮೂಲ ಕಾರಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಬೇಕಪ್ಪ ಅಂದ್ರೆ ರೀಲ್ಸ್ಗಳ ಅಬ್ಬರದಲ್ಲಿ ಈ ಸಾಹಿತ್ಯಕ್ಕೆ ಮಂಕು ಕವಿತಾ ಇದೆ. ನಮಗೆ ಗೊತ್ತಿರಲಿ, ನಾವೆಷ್ಟೇ ಈ ರೀತಿಯ ಸಾಹಿತ್ಯವನ್ನು ಬಳಸಿದರೂ ನಮ್ಮ ಮಕ್ಕಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ಯಾಕಂದ್ರೆ ನನ್ನ ಮಕ್ಕಳಿಗೆ, ನಮ್ಮ ಶಾಲೆಯ ಮಕ್ಕಳಿಗೆ ಒಳ್ಳೆ ಇಂಥ ಸಾಹಿತ್ಯವನ್ನು ಒಂದು ಹೇಳು ಅಂದರೆ ಒಂದೂ ಬರಲ್ಲ. ಬಟ್ ಟ್ರ್ಯಾಕ್ಟರಿಂಗ್ ಹಾಡು ಹೋಯ್ತಂದ್ರೆ ಅಂತಹ 100 ಹಾಡುಗಳನ್ನು ತನ್ನ ಸ್ಮೃತಿ ಪಟಲದಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿಯನ್ನು ನಮ್ಮ ಮಕ್ಕಳು ಪಡ್ಕೊಂಡಿದ್ದಾರೆ. ಅಂದ್ರೆ ಯಾವುದು ಅಶ್ಲೀಲವೋ, ಯಾವುದು ಕೆಟ್ಟದ್ದು, ಅದು ಬೇಗ ಹೃದಯವನ್ನು ತಲುಪಿ ಮಕ್ಕಳನ್ನು ಏನು ಮಾಡೋದಪ್ಪ ಅಂದ್ರೆ ಉದ್ದೀಪನಗೊಳಿಸ್ತಾ ಇದೆ. ಮಕ್ಕಳ ಭಾವನೆಗೆ ಒಳಗೊಳ್ಳುವುದು ಬೇರೆ, ಉದ್ದೀಪನಗೊಳಿಸುವುದು ಬೇರೆ. ಹೀಗೆ ಉದ್ದೀಪನಗೊಳಿಸಿ ಮಕ್ಕಳನ್ನು ಹಾಳು ಮಾಡ್ತಿದೆ ಅಂದ್ರೆ ನಾಗರಿಕತೆಯನ್ನು ಹಾಳು ಮಾಡ್ತಾ ಇದೆ ಅಂತ. ನಾವು ಒಂದು ನಾಗರಿಕತೆಯನ್ನು ಬೇರೊಂದು ದಿಕ್ಕಿನಲ್ಲಿ ಒಯ್ತಕ್ಕಂಥ ಸನ್ನಿವೇಶದಲ್ಲಿದ್ದೇವೆ. ಅದಕ್ಕಾಗಿ ನಾವು ಶಿಕ್ಷಕರಾದವರು, ಪಾಲಕರಾದವರು, ಪೋಷಕರಾದವರು, ತಾಯಿಯರು ನಮ್ಮ ಬಾಯಲ್ಲಿ ಒಂದು ಒಳ್ಳೆಯ ಜನಪದ ಸಾಹಿತ್ಯ ಇಲ್ಲದೇ ಇದ್ದರೆ ನಾವು ಒಳ್ಳೆಯ ನಾಗರಿಕತೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಳ್ಳೆಯ ಹಳೆಯ ಸಾಹಿತ್ಯ, ಜನಪದ ಸಾಹಿತ್ಯವನ್ನು ಕಟ್ಟಿ, ಇತ್ತೀಚೆಗೆ ನಮ್ಮ ಶಬ್ಬೀರ್ ಡಾಂಗೆಯವರು ಮೂಡಲಿಗೆ ಒಳಗೊಂದು ಸಭೆಯನ್ನು ಮಾಡಿದರು. ಸಮಾನ ಮನಸ್ಕ ಜನಪದ ಸಾಹಿತ್ಯಗಳೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಇತ್ತೀಚಿನ ಅಶ್ಲೀಲ ಸಾಹಿತ್ಯವನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದು ಒಳ್ಳೆಯ ಬೆಳವಣಿಗೆ. ಅದು ಆ ರೀತಿ ಬಂದರೆ ಸರಿ ಆಗೋದಿಲ್ಲ. ಏನಾಗಿದೆಪ್ಪ ಅಂದ್ರೆ ಉಲ್ಬಣವಾಗಿರ್ತಕ್ಕಂಥ ರೋಗಕ್ಕೆ ಉಗ್ರ ಚಿಕಿತ್ಸೆ ಬೇಕು, ಸಾಮಾನ್ಯ ಚಿಕಿತ್ಸೆಗೆ ಮಾಡ್ತಕ್ಕಂಥದ್ದಿಲ್ಲ. ಅದೊಂದು ಕ್ರಾಂತಿ ಆದರೆ ಬದಲಾದೀತು ಅಂತಕ್ಕಂಥ ಆಶಯ ನಮ್ಮದು. ಅವರ ಒಂದು ಕ್ರಾಂತಿ ಹಾಗೆ ಮುಂದುವರಿಲಿ. ನಂತರ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಸಹಿತ ಶಿಕ್ಷಣದ ಕ್ಷೇತ್ರದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಂದ ಅಶ್ಲೀಲವಾಗಿರ್ತಕ್ಕಂತಹ ಯಾವುದೇ ನೃತ್ಯಗಳನ್ನು ಮಾಡಿಸಬಾರದು ಅಂತಕ್ಕಂತಹ ಒಂದು ಸುತ್ತೋಲೆಯನ್ನು ಸಹಿತ ಕಳಿಸಿದೆ. ಅದು ಒಂದು ಒಳ್ಳೆಯ ಸೂಚನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಜನಪದ ಸಾಹಿತ್ಯವನ್ನು ಅಮರರಾಗಿಡಲು ಸದಾ ಹೋರಾಡೋಣ ಅಥವಾ ಸದಾ ಸಿದ್ಧರಾಗಿರೋಣ. ನಮ್ಮ ಬಾಯಿ ತುದಿಯಲ್ಲಿ
2 ಜನಪದ ಸಾಹಿತ್ಯ, 2 ಒಗಟು, 2 ಗಾದೆ ಮಾತುಗಳು, 2 ವಚನಗಳಿದ್ರೆ ನಮ್ಮ ನುಡಿ ಚೆನ್ನಾಗಿರ್ತದ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ಅಂತಕ್ಕಂತಹ ವಚನದ ಆಶಯದಂತೆ ನಮ್ಮ ವಚನಗಳು ಹೇಗಿರಬೇಕಪ್ಪ ಅಂದ್ರೆ 4 ಜನರಿಗೆ ಒಳ್ಳೆಯದನ್ನು ಕೊಡ್ತಕ್ಕಂಥ ಸಾಹಿತ್ಯವನ್ನು ನಾವು ನಮ್ಮ ಬಾಯಿಯೊಳಗ ಹೇಳುತ್ತಾ ಈ ಜನಪದ ಸಾಹಿತ್ಯನ ಉಳಿಸೋಣ ಅಂತ ಹೇಳುತ್ತಾ, ಇಲ್ಲೇ ನನಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಹಿರಿಯರಿಗೆ, ಪ್ರಶಸ್ತಿ ಪುರಸ್ಕೃತರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳಲಿಕ್ಕೆ ಮುಗಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜನಪದ ಸಾಹಿತ್ಯ ಅಂದು ಇಂದು ಎಂಬ ವಿಷಯದ ಮೇಲೆ ತಮ್ಮ ಒಂದು ವಿಷಯ ಮಂಡನೆ ಮಾಡಿರುವಂತಹ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಹಿಡಕಲ್ ಜಲಾಶಯದ ಹಿರಿಯ ಮಕ್ಕಳ ಸಾಹಿತಿಗಳು ಹಾಗೂ ಬೆಳಗಾವಿ ಜಿಲ್ಲೆಯೊಳಗೆ ನಡೆದಿರುವಂತಹ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರುವ ಶ್ರೀ ಎಸ್ ಎಂ ಶಿರೂರ್ ಸರ್ ಅವರಿಂದ ಅತಿಥಿ ನುಡಿಗಳು.